ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜ್ಯೇಷ್ಠ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಊಟಿ ಡೇ 1ನಲ್ಲಿ ಪಾರ್ಟ್ 2 ಆಗಿರುತ್ತೆ. ಹಳೆ ವಿಡಿಯೋ ಲೆಂದಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪಾರ್ಟ್ 2ನ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ತುಂಬ ಚಿಕ್ಕದಾಗಿರುತ್ತೆ, ಒಂದು 6 to 7 ಮಿನಿಟ್ಸ್ ಅಷ್ಟೇ ಆಗಿರುತ್ತೆ. ಪುಟಾಣಿ ಏನು ಜರ್ನಿ ಗ್ಲಿಮ್ಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ಇಲ್ಲಿ ನಾವು ಊಟಿ ಲೇಕ್ ಏನು ಹೋಗಿದ್ವಲ್ವ, ಆ ಕ್ಲಿಪ್ಪಿಂಗ್ಸನ್ನು ನೋಡ್ಬೋದು. ನಾವು ಹೋಗಿರೋದು ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು, ಅಂದರೆ ತುಂಬಾ ಟ್ರಾಫಿಕ್ ಇತ್ತು. ಅದರಲ್ಲೂ ರೋಡ್ ತುಂಬಾ ಚಿಕ್ಕದಾಗಿರೋದ್ರಿಂದ ಒಂದು ಸೈಡ್ ವೆಹಿಕಲ್ಸ್ ಹೋಗ್ತಾ ಇದ್ರು, ಇನ್ನೊಂದು ಕಡೆ ವೆಹಿಕಲ್ಸ್ನ ಸ್ಟಾಪ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಇನ್ನೂ ತುಂಬ ಟ್ರಾಫಿಕ್ ಆಗ್ತಾ ಇರೋದು. ಸೊ ಅದಾದಮೇಲೆ ಹೀಗೆ ಆನ್ ದ ವೇ ಹೋಗಬೇಕಾದ್ರೆ ಇಲ್ಲೊಂದಿಷ್ಟು ಮರಗಳು ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ವೆಹಿಕಲ್ಸ್ ನಿಂತ್ಕೊಂಡು ಜನರೆಲ್ಲ ಫೋಟೋಸ್ ತೆಗೊಳ್ತಾ ಇದ್ರು. ಬಟ್ ನಮಗೆ ತಗೊಳಕ್ಕಾಗಿಲ್ಲ, ಯಾಕೆ ಅಂತಂದರೆ ಪಾಪು ಮಲಗಿದ್ಲು. ಸೊ ಮತ್ತೆ ಅವಳನ್ನ ಎಬ್ಬಿಸಿ ಫೋಟೋಸ್ ತೊಗೊಂಡು ಮಾಡ್ತಾಯಿದ್ರೆ ಅವ್ಳು ಕಿರಿಕಿರಿ ಮಾಡ್ತಾಳೆ ಅಂತ ನಾವು ಹಾಗೆ ಹೋಗ್ಬಿಟ್ವಿ. ವೆದರ್ ನೋಡಿ ಫ್ರೆಂಡ್ಸ್, ಎಷ್ಟು ಸಖತ್ತಾಗಿದೆ ಅಂತ. ಫಾಗ್ ಇದೆ. ಇವಾಗ ಟೈಮ್ ಬಂದು 12:10 ಇವಾಗೆಲ್ಲ ಫಾಗ್ ಕಾಣಿಸ್ತಾ ಇದೆಯಾ ನೋಡಿ. ವಾವ್, ಅದು ಈ ಸಮ್ಮರಲ್ಲಿ ಅಲ್ಲ, ಎಂತೂ ಕಾಣಿಸ್ತಿಲ್ಲ ನನಗೆ. ಇದು ನೋಡಿ, ಇವರು ನಮ್ಮ ಡ್ರೈವರ್ ಅಲ್ಲ, ಓನರ್. ಡ್ರೈವರ್ ಇವರೇ ನೋಡಿ ನಮ್ಮ ಪ್ಯಾಸೆಂಜರ್. ಸಾರಿ, ಕಾಲೆಲ್ಲ ಮೇಲೆ ಇಟ್ಕೊಂಡು ಪ್ಯಾಸೆಂಜರ್ ಕಮ್ ಓನರ್. ಓನರ್ತಿ ನೋಡಿ ಫ್ರೆಂಡ್ಸ್. ಆಹಾ, ಏನು ಸಖತ್ ಕುತ್ಕಂತು. ಇದೆಷ್ಟು ಕೂಲ್ ಆಯ್ತು ನೋಡಿ. AC ಆಫ್ ಆಗೋಗಿದೆ ನಮ್ಮದು, ಆಯಿತಾ. ಸೊ ವಿಂಡೋ ಓಪನ್, ನ್ಯಾಚುರಲ್ ಎಸಿನ ನಾವು ಸ್ವೀಕರಿಸ್ತಾ ಇದ್ದೀವಿ. ನಮ್ಮ ಹಿಂದ್ಗಡೆ ಪ್ಯಾಸೆಂಜರ್ಸ್ ಇಬ್ಬರಿದ್ದಾರೆ ಎಂಜಾಯ್ ಮಾಡ್ತಾ. ಇನ್ನೊಂದು ಲಿಟ್ಲ್ ಪ್ಯಾಸೆಂಜರಿಗೆ ಗುಡ್ ನೈಟ್ ಆಗೋಗಿದೆ. ತಂಡ ಕೋಲ್ಡ್ ಹಿಡ್ಕಿತಿರ್ತಿದ್ಬಿಡೋದು ನನ್ನ ಮಗಳು. ಟೊಪ್ಪಿ ತಗೊಬಂದೆ, ಬೇಕಾದ್ರೆ ಹಾಕುವ ನಿಲ್ಸಿದ್ರೆ ಚಿನ್ನು ಹೊಡೆದಿದ್ದಲ್ಲ. ಇಲ್ಲಿ ಎಲ್ಲರೂ ಫೋಟೋ ತಗೋತಾ ಇದ್ದಾರೆ. ಯಾವ ಸ್ಟೈಲಲ್ಲಿ ಬೇಕು ಫೋಟೋಸ್. ಜರಕ್ ಬರಕ್ ಗಾಡಿ. ವಾವ್ ಫ್ರೆಂಡ್ಸ್, ಅಲ್ಲಿರೋ ಮನೆಗಳು ನೋಡಿ. ನನಗೆ ಅವಾಗಿಂದ ವಿಡಿಯೋ ಮಾಡ್ಕೊಬೇಕು ಅಂದ್ಕೊಳ್ತಾ ಇದ್ದೆ, ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಹತ್ರ 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 ಮನೆ, ಬೆಟ್ಟದಲ್ಲೆಲ್ಲ ಮನೆ ನೋಡಿ. ಅಲ್ಲ, ಈ ಥರ ಮನೆ ನಾನು ವಿಡಿಯೋದಲ್ಲಿ ನೋಡಿದ್ದೆ, ಅದು ಬೇರೆ ದೇಶದಲ್ಲಿ. ಒಂದು ಗೋಬಿ ಮಂಚೂರಿ, ಒಂದು ಗೋಬಿ ಪೆಪ್ಪರ್ ಡ್ರೈ ಹೇಳಿ. ಒಂದು ಗೋಬಿ ಮಂಚೂರಿಯನ್, ಒಂದು ಗೋಬಿ ಪೆಪ್ಪರ್ ಡ್ರೈ. ಹಾಂ, ಗೋಬಿ ಪೆಪ್ಪರ್ ಡ್ರೈ ಇಲ್ಲೇ, ಗೋಬಿ ಮಂಚೂರಿಯನ್. ಹಾಂ, ಒಂದು ಗೋಬಿ ಮಂಚೂರಿಯನ್, ಒಂದು ಪನ್ನೀರ್ ಪೆಪ್ಪರ್ ಡ್ರೈ. ಹಾಂ, 5 ಮೀಲ್ಸ್, 5 ಸಾಸ್ ಮೀಲ್ಸ್. ಮತ್ತೆಂತ ಬೇಕು? ಫ್ರೆಂಡ್ಸ್, ಫೈನಲಿ ಊಟ ಮುಗಿಸಿ ಇವಾಗ ಹೋಟೆಲಿಂದ ಹೊರಡ್ತಾ ಇದ್ದೀವಿ. ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಊಟಕ್ಕೆ ಬರೋಣ ಅಂತ ಅಂದ್ಕೊಂಡ್ವಿ, ಆಯಿತಾ. ಬಟ್ ರೂಮಿಗೆ ಬಂದರೆ ಯಾವುದೇ ರೀತಿಯಾಗಿರುವಂಥ ವೆಜ್ ಹೋಟೆಲ್ ಸಿಗಲಿಲ್ಲ. ಸೊ ಏನಾಯಿತು, ಅವ್ರೇನಂದ್ರು ಇಲ್ಲಿ A to B ಇದೆ, ನೀವು ಆರ್ಡರ್ ಮಾಡ್ಕೊಳ್ಳಿ ಅಂತ ಅಂದರು. ಆಲ್ಮೋಸ್ಟ್ ಟೈಮ್ ಆವಾಗಲೇ 1:15 ಆಗೋಗಿತ್ತು. ತಡಿ ಮಗನೆ, ಬಿಡು ಅಮ್ಮ ಇಟ್ಕತ್ತೆ, ಬಿಡು. ಸೊ ಅದಕ್ಕೆ ಏನು ಮಾಡಿದ್ವಿ, ಆರ್ಡರ್ ಹಾಕಿದ್ರೆ ಟೈಮಿಂಗ್ಸ್ ನೋಡಿದ್ರೆ 35 to 40 ಮಿನಿಟ್ಸ್. ತಡಿ ಚಿನ್ನು, ಬಿಡು ಅಮ್ಮ, ಬಿಡು ಮಾಡ್ಕತ್ತೆ. 35 to 40 ಮಿನಿಟ್ಸ್ ತೋರಿಸ್ತಾ ಇತ್ತು, ಆಯಿತಾ. ಸೊ ಅದಕ್ಕೆ ಏನು ಅಂದ್ಕೊಂಡ್ವಿ, ಬೇಗ ಹೋಗಿ ಊಟನೇ ಮಾಡಿಬಿಟ್ಟು ಬರೋಣ, ಅಂದರೆ ರೆಸ್ಟೋರೆಂಟ್ಗೆ ಬಂದು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಬಂದರೆ ಇಲ್ಲಿ ಸಿಕ್ಕಾಪಟ್ಟೆ ರಶ್, ಒಂದೇ ಟೇಬಲ್ ಸಿಗಲಿಲ್ಲ ನಮಗೆ. ಸೊ ವೇಟ್ ಮಾಡಿ ಅಂತೂ ಇವಾಗ ಊಟ ಮುಗಿಸ್ಕೊಂಬಂದ್ವಿ. 3:45, 3:45 ಆಯಿತು. ನಾವು ಬಂದಿದ್ದು 2 ಗಂಟೆಗೆ, 2 ತಾಸಲ್ಲಿ ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸಿ ರೂಮ್ಗೆ ಹೋಗೋಣ ಅಂತಂದರೆ ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ಸ್ ರೂಮ್, ಆಯಿತಾ.
ಬಟ್ ರೂಮ್ಗೆ ಹೋಗೋಕ್ಕೆ ಏನು ಹೇಳ್ತೀರಾ 20 ಮಿನಿಟ್ಸ್ ಬೇಕು 1 ಕಿಲೋಮೀಟರ್ ಹೋಗೋಕ್ಕೆ. ಸೊ ಅದಕ್ಕೆ ಬೇಡ, ಏನದು ಲೇಕು, ಊಟಿ ಲೇಕ್ ನೋಡಿಕೊಂಡೆ ರೂಮ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಫ್ರೆಶ್ ಅಪ್ ಆಗೋದಿಲ್ಲ, ಏನೂ ಇಲ್ಲ, ಸೀದಾ ಹಿಂಗೆ ಹೋಗಿ ಲೇಕ್ ನೋಡ್ಕೊಂಡು ಬರೋಣ. 4 ಗಂಟೆಗೆ ಬಂತಲ್ವಾ. ಸೊ ಅದಕ್ಕೆ ಏನು ಅಂದ್ಕೊಂಡ್ವಿ, ನನ್ನ ಮಿನಿ ವ್ಲಾಗರು. ಸೊ ಅದಕ್ಕೆ ಮಗಳಿಗೂ ಕಾರಲ್ಲೇ ಡ್ರೆಸ್ ಚೇಂಜ್ ಮಾಡಿ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಊಟಿ ಲೇಕ್ ಹೇಗಿದೆ ಅಂತ ನೋಡೋಣ. ವೆದರ್ ಮಾತ್ರ ಹೇಳ್ತೀನಿ ಸಿಕ್ಕಾಪಟ್ಟೆ ಚಳಿ ಇದೆ. ನಾನು ಯಾವುದೇ ಫುಲ್ ಸ್ಲೀವ್ಸ್ ಡ್ರೆಸ್ ಆಗಲಿ ಅಥವಾ ಸ್ವೆಟರು ಜರ್ಕಿನ್ ಏನೂ ತಂದಿಲ್ಲ. ಮಗಳು ಬಂದು ಜರ್ಕಿನ್ ಮತ್ತು ಟೋಪಿ ತಂದಿದ್ದೆ. ಸೊ ಇವಾಗ ನಮಗೆಲ್ಲ ಪರ್ಚೇಸ್ ಮಾಡ್ಕೋಬೇಕು. ಸಿಕ್ಕಾಪಟ್ಟೆ ಚಳಿ ಇದೆ. ರೂಮ್ಗೆ ಹೋಗಿದ್ವಿ, ಹೋಗಿ ಹೆಂಗಿದೆ ಅಂತ ನೋಡ್ಕೊಂಬಂದ್ವಿ. ಸೊ ಇವಾಗ ಊಟಿ ಲೇಕ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇವತ್ತು ಕವರ್ ಮಾಡೋಕ್ಕಾಗೋದು ಒಂದೇ ಪ್ಲೇಸು. ಸೊ ಅದಕ್ಕೆ ಊಟಿ ಲೇಕ್ ಒಂದು ನೋಡಿ ವಾಪಸ್ ರೂಮಿಗೆ ಬರುವ. ಸಿ ಹರ್ ಔಟ್ಫಿಟ್. ಅವಳಿಗೂ ಒಂದೇ ಒಂದು ಪೇರ್ ಸ್ವೆಟ್ ಶರ್ಟ್ ತಂದಿದ್ದೆ, ಅದನ್ನ ಇವತ್ತೇ ಹಾಕ್ಬಿಟ್ಟೆ. ಬಿಡು. ಸೊ ಇಲ್ಲಿ ಊಟಿ ಏನು ಲೇಕ್ ಇದೆಯಲ್ವ, ಅದಕ್ಕೆ ಎಂಟ್ರೆನ್ಸ್ ಫೀ ಅಂತ ಹೇಳ್ಬಿಟ್ಟು 25 ರುಪೀಸ್ ತಗೋತಾರೆ ಪರ್ ಪರ್ಸನ್ನು. ಅದಾದಮೇಲೆ ನಾವು ಬೋಟ್ ರೈಡ್ ಮಾಡ್ತೀವಿ ಅಂತಂದರೆ ಅದಕ್ಕೆ 900 ರುಪೀಸ್ ಸಮಥಿಂಗ್ ಇರುತ್ತೆ. ನಾವು 8 ಸೀಟರ್ ಬೋಟ್ ಅಂತ ತಗೊಂಡಿದ್ವಿ. ಸಖತ್ ಮಜಾ ಬಂತು ಅಂತಲೇ ಹೇಳ್ಬೋದು. ಇಲ್ಲಿ ಫಸ್ಟು ಸ್ಟ್ರೇಟಾಗಿ ಹೋದರೆ ಅಷ್ಟೊಂದು ಭಯ ಆಗಲ್ಲ ಫ್ರೆಂಡ್ಸ್. ಅವರು ಸಖತ್ ಆ ಕಡೆ ಈ ಕಡೆ ಟರ್ನ್ ಮಾಡ್ತಾರಲ್ವ, ಆವಾಗ ಸ್ವಲ್ಪ ಭಯ ಆಗುತ್ತೆ, ಎಲ್ಲರೂ ಬಿದ್ದುಬಿಡ್ತೀವೇನೋ ಅಂತ. ಲೈಫ್ ಜಾಕೆಟ್ ಒಂದೇ ಇರೋದು, ಅಂದರೆ ಸೇಫ್ಟಿ ಜಾಕೆಟ್ ಒಂದೇ ಇರೋದು. ಬಟ್ ಸಖತ್ ಮಜಾ ಬರುತ್ತೆ. ತುಂಬ ಜನ ಹೋದ್ರಂತೂ ಫ್ರೆಂಡ್ಸ್ ಇನ್ನೂ ಸಖತ್ತಾಗುತ್ತೆ. ಸೊ ಅದಾದಮೇಲೆ ಒಂದೆರಡು ಫೋಟೋಸನ್ನು ತೊಗೊಂಡು ಹಾಗೆ ನಾವು ಮನೆಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ, ಬಟ್ ಅಲ್ಲಿ ಕರೆಂಟ್ ಇರಲಿಲ್ಲ. ಸೊ ಅದಕ್ಕೆ ಯಾವುದೇ ರೀತಿಯಾದಂಥ ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಸೊ ಮನೆಗೆ ಮೀನ್ಸ್ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಊಟನ ಮಾಡ್ಕೊಂಡ್ವಿ. ಊಟನ ನಾವು ಹೋಟೆಲ್ಗೆ ಹೋಗಿ ಮಾಡಿಲ್ಲ, ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ರೂಮ್ಗೆ ಆರ್ಡ್ರ್ ಮಾಡ್ಕೊಂಡಿದ್ವಿ. ಇಲ್ಲಿ ವೆಜ್ ಬಿರಿಯಾನಿ, ಆಮೇಲೆ ಪನ್ನೀರ್ ಮಂಚೂರಿಯನ್, ಪನ್ನೀರ್ ಪೆಪ್ಪರ್ ಡ್ರೈ ಆರ್ಡ್ರ್ ಮಾಡಿಕೊಂಡು ರೂಮಲ್ಲೇ ಕೂತ್ಕೊಂಡು ಊಟ ಮಾಡಿದ್ವಿ. ಸಖತ್ತಾಗಿತ್ತು. ಚಳಿ ಅಂತೂ ಸಿಕ್ಕಾಪಟ್ಟೆನೇ ಇತ್ತು ಅಂತಲೇ ಹೇಳ್ಬೋದು. ಇದು ಊಟಿ ಡೇ 1 ಆಗಿತ್ತು ನಮ್ಮದು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಜರ್ನಿ ಕೂಡ ಇತ್ತು. ಸೊ ಸುಸ್ತು ಅಷ್ಟೇ ಆಗಿತ್ತು. ಸೊ ಅದಕ್ಕೆ ಊಟವೆಲ್ಲ ಮುಗಿಸಿ ಆರಾಮಾಗಿ ಮಲ್ಕೊಂಡ್ವಿ. ಡೇ 2 ಹೆಂಗಿರುತ್ತೆ ಅಂತ ವೆಯ್ಟ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಟಾಟಾ, ಬೈ ಬೈ, ನಮಸ್ಕಾರ.